ಅಂತೇಳಿ ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂತೇಳಿ ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಟಾರ್ಚರ್ ಕೊಡ್ತಕ್ಕಂಥದ್ದು, ಅವ್ರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಅವರನ್ನು ಬೆದರಿಸ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇದೆ. ಅಕ್ಷರಃ ಭಾರತ ದೇಶ ಇವತ್ತು ಸರ್ವಾಧಿಕಾರಿ ಪ್ರಭುತ್ವವಾಗಿ ಇವತ್ತು ಮಾರ್ಪಾಟಾಗಿದೆ. ಒಬ್ಬ ಫ್ಯಾಸಿಸ್ಟ್ನ ನೆರಳಿನಂತೆ ಇವತ್ತು ಸರ್ಕಾರ ನಡೀತಾ ಇದೆ. ಮುಂದಿನ ದಿನಗಳು ತುಂಬ ಅಪಾಯ ಇದೆ. ಅದಕ್ಕಾಗಿ ಇವತ್ತು ನಾವು ವಿಜ್ಞಪ್ತಿ ಮಾಡ್ತಾ ಇದ್ದೀವಿ, ಎಲ್ಲ ಜನತೆಗೂ ಮನವಿ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಸರ್ಕಾರ ಫ್ಯಾಸಿಸ್ಟ್ ಮನಸ್ಥಿತಿಯ ಸರ್ಕಾರ. ಇದಕ್ಕೆ ಶ್ರಮಕ್ಕೆ ವ್ಯಾಲ್ಯೂ ಇಲ್ಲ, ಇವು ಬೆವರಿಗೆ ವ್ಯಾಲ್ಯೂ ಇಲ್ಲ, ರೈತರ ಬಗ್ಗೆ ಗೌರವ ಇಲ್ಲ. ಇಂತಹ ಸರ್ಕಾರದ ಸರ್ವಾಧಿಕಾರಿ ನೀತಿಗಳ ವಿರುದ್ಧ ಇವತ್ತು ನಾವೆಲ್ಲ ಸಿಡಿದೇಳಬೇಕಾಗಿದೆ, ಚಳವಳಿಯನ್ನು ಮಾಡಬೇಕಾಗಿದೆ. ಆ ಮುಖಾಂತರವಾಗಿ ದೇಶದ ಸಾರ್ವಭೌಮತ್ವ ಸಂವಿಧಾನವನ್ನು ಉಳಿಸಿ ಈ ರೈತ ವಿರೋಧಿ ಕೃಷಿ ಮಾರಕ ಕಾಯ್ದೆಗಳನ್ನು ವಾಪಸ್ ಪಡೆಯುವ ತನಕ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಇವತ್ತು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ.